ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾರುವ ಎಲ್ಲ ನನ್ನ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ, ಇವತ್ತು ನಾವು ನೋಡುವುದಾದರೆ ದೇವಾಲಯ ಯಾವ ಕೆಲಸ ಮಾಡಬೇಕು, ದ ಪರ್ಪಸ್ ಆಫ್ ಚರ್ಚ್. ಒಂದು ಚರ್ಚ್ಗೆ ಹೋದಾಗ ಆ ಚರ್ಚು ಯಾವ ತರ ಕೆಲಸ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಪೂರ್ತಿ ವಿವರಣವನ್ನು ನೋಡೋಣ. ನಾವು ಯೋಹನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ರಿಂದ 22 ಒಂದು ವಚನವನ್ನ ನಾವು ನೋಡುವುದಾದರೆ, ನಾವು ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ, ಯೇಸು ಕ್ರಿಸ್ತನು 3.5 ವರ್ಷ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಕೋಪಗೊಂಡ ಒಂದು ಸಂಗತಿಯನ್ನ ನೋಡ್ತೀವಿ. ಅನೇಕ ವಿಶ್ವಾಸಿಗಳಿಗೆ ಯಾವ ಸನ್ನಿವೇಶದಲ್ಲಿ ಯೇಸು ಸ್ವಾಮಿ ಕೋಪಗೊಂಡನು ಅಂತ ಕೇಳಿದ್ರೆ, ಅವರು ಥಟ್ಟತ ಹೇಳುವ ಒಂದು ವಚನ ಯಾವುದಂದ್ರೆ, ಯೇಸು ಸ್ವಾಮಿ ದೇವಾಲಯದಲ್ಲಿ ವ್ಯಾಪಾರ ಮಾಡುವುದರನ್ನ ನೋಡಿ ಈ ಯೇಸು ಸ್ವಾಮಿಗೆ ಏನ್ ಬಂತಂತೆ, ಕೋಪ ಬಂತು ಅಂತ ಹೇಳ್ತಾರೆ. ಅನೇಕರು ಈ ಮಾತನ್ನ ನಿಮಗೆ ವಾಕ್ಯ ಉಪದೇಶವನ್ನ ಕೊಟ್ಟಿರ್ತಾರೆ. ಆದರೆ ನಾನು ಇವತ್ತು ನಿಮಗೆ ಹೇಳುವ ಒಂದು ಸಂದೇಶವನ್ನ ನೀವು ಅದನ್ನ ಕೇಳಿರೋ ಚಾನ್ಸ್ ಇಲ್ಲ. ಅದರ ಹಿಸ್ಟ್ರಿಯನ್ನು ನಾನು ತೆಗೆದುಕೊಂಡು ಬರ್ತೀನಿ ಮತ್ತು ಯಾತಕ್ಕೋಸ್ಕರ ಯೇಸು ಸ್ವಾಮಿ ಅದನ್ನು ಕೋಪಗೊಂಡು, ಆ ಕೋಪಗೊಳ್ಳುವುದರಲ್ಲಿ ಏನು ನ್ಯಾಯ ಇದೆ, ಯಾಕೆ ಕೋಪಗೊಂಡನು ಎಂಬ ಬಗ್ಗೆ ನಾವು ನೋಡುವಂತಾಗೋಣ. ಅದಕ್ಕಿಂತ ಮೊದಲನೇದಾಗಿ ಒಂದು 13ನೇ ವಚನವನ್ನ ಒಂದು ವಚನ ಓದಿ, ಈ ಪಸ್ಕಾ ಹಬ್ಬ ಅನ್ನೋದು ಏನು, ಇಷ್ಟಕ್ಕೂ ಇವರು ಈ ದೇವಾಲಯಕ್ಕೆ ಏನಕ್ಕೆ ಬರಬೇಕು, ಈ ದೇವಾಲಯದಲ್ಲಿ ಈ ದನ ಕುರಿಗಳು, ಈ ವ್ಯಾಪಾರಿಗಳು ಏನಕ್ಕೋಸ್ಕರ ಇದ್ರು, ಈ ಎಲ್ಲದರ ಸಂಗತಿಯನ್ನ ನಾನು ಇವತ್ತು ವಿಶ್ವಾಸಿಗಳಿಗೆ ವಿವರಣೆ ಮಾಡಲು ಹೋಗ್ತಾ ಇದ್ದೀನಿ. ದೇವರ ಮಕ್ಕಳೇ, ಇದನ್ನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಇದನ್ನ ನೋಡಿದ್ರೆ ನಿಮ್ಗೆ ಇದರ ಕ್ಲಿಯರಿಟಿ, ಈ 13ರಿಂದ 22 ವಚನದ ಹಿನ್ನೆಲೆ ಏನು, ಇದರ ಸತ್ಯ ಏನು ಅಂತ ಈ ಲೇಖನ ಪ್ರಕಾರವಾಗಿ ನಾನು ವಿವರಣೆ ಮಾಡಕ್ಕೆ ಇಷ್ಟ ಬೀಳ್ತಾ ಇದ್ದೀನಿ. ದೇವರ ಮಕ್ಕಳೇ, ಇಲ್ಲಿ ನಾವು ನೋಡುವುದಾದರೆ 13ನೇ ವಚನದಲ್ಲಿ, ಆಗ ಯೆಹೂದ್ಯರು ಪಸ್ಕಾ ಹಬ್ಬವು ಹತ್ತಿರ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಇಲ್ಲಿ ಯೆಹೂದ್ಯರಿಗೆ ಪ್ರಮುಖವಾಗಿ ಒಂದು 3 ಹಬ್ಬಗಳಿದೆ ಮಕ್ಕಳೇ. ಅದು ಯಾವ್ದಂದ್ರೆ ಪಸ್ಕಾ ಹಬ್ಬ, ಪೆಂತೆಕೋಸ್ತ ಹಬ್ಬ ಮತ್ತು ಗೂಡಾರಗಳ ಹಬ್ಬ. ಈ 3ರ ಬಗ್ಗೆ ನಾನು ವಿವರಣೆ ಮಾಡಕ್ ಹೋಗಲ್ಲ, ಅದನ್ನ ನೆಕ್ಸ್ಟ್ ಸಂದರ್ಭದಲ್ಲಿ ನಾನು ವಿವರಣೆ ಮಾಡಕ್ ಹೋಗ್ತೀನಿ. ಇದು ಧರ್ಮೋಪದೇಶ ಕಂಡ 16:6ರಲ್ಲಿ ಈ 3 ಹಬ್ಬಗಳ ಕುರಿತು ದೇವರು ಹೇಳ್ತಿದ್ದಾರೆ. ಈ 3 ಹಬ್ಬಗಳಲ್ಲಿ ನೀವು ಯೆಹೂದ್ಯರು ಯಾವ ದೇಶದಲ್ಲನ್ನ ಇರ್ರಿ, ನಲಮೂಲೆ ದೇಶಗಳು ನಿಮ್ಮ ಸ್ಥಳಗಳಲ್ಲಿದ್ದಾಗ ನೀವು ಎಲ್ಲರೂ ಯೆರೂಸಲೇಮಿಗೆ ಕೂಡಿ ಸೊಲೊಮೋನನು ಕಟ್ಟಿಸಿದ ಆ ದೇವಾಲಯದಲ್ಲಿ ಏನ್ ಮಾಡಬೇಕು, ನೀವು ಆರಾಧನೆಯನ್ನ ನನಗೆ ಅರ್ಪಿಸಬೇಕು ಅಂತೇಳಿ ಈ ಧರ್ಮೋಪದೇಶ ಕಂಡ 16:6ರಲ್ಲಿ ಹೇಳಿದ್ದಾರೆ. ಇಷ್ಟಕ್ಕೂ ಈ ಯೆಹೂದ್ಯರು ಯಾಕೆ ಎಲ್ಲ ಕಡೆ ದೇಶದ ಎಲ್ಲ ಮೂಲೆಗಳಲ್ಲಿ ವಿಸ್ತಾರವಾಗಿದ್ರು, ಅಲ್ಲಲ್ಲಿ ಹೋಗಿ ಅವರು ಜೀವನ ಮಾಡ್ತಾ ಇದ್ರು ಅಂತ ನೋಡುವುದಾದ್ರೆ ದೇವರ ಮಕ್ಕಳೇ, ನಾವು ನೆಬೂಕದ್ನೆಚ್ಚರನ ರಾಜ, ಆ ರಾಜ ಈ ಯೆಹೂದ್ಯರ ಮೇಲೆ 3 ಸಾರಿ ಏನ್ ಮಾಡ್ತಾನೆ, ದಂಡಯಾತ್ರೆ ಬಂದಿರ್ತಾನೆ. 3ನೇ ಸತಿ ಬಂದಾಗ ಈ ಸೊಲೊಮೋನ ಕಟ್ಟಿಸಿದ ದೇವಾಲಯವನ್ನ ನಾಶ ಮಾಡಿ ಏನ್ ಮಾಡ್ತಾನೆ, ಅವನ ಮುಗಿಸುವಂತನಾಗ್ತಾನೆ. ಆಗ ಎಲ್ಲರೂ ಯೆಹೂದ್ಯರು ಅನೇಕ ದೇಶಗಳ ಮೂಲೆಗಳಲ್ಲಿ ಹೋಗಿ ಏನ್ ಮಾಡ್ತಾರೆ, ಈ ಯೆಹೂದ್ಯರು ಸೇರ್ಬಿಡ್ತಾರೆ. ಸೇರಿ ಅಲ್ಲೇ ಇದ್ದಿ ಕೆಲವು ವರ್ಷಗಳು ಅಲ್ಲೇ ತನ್ನ ಜೀವನಗಳನ್ನ ರೂಪಿಸ್ಕೊಂಡು ಏನ್ ಮಾಡ್ತಾರೆ, ಅವರು ಅಲ್ಲಲ್ಲಿ ಇದ್ದೋಗಿರ್ತಾರೆ. ಆದ್ರೆ ಈ ಧರ್ಮೋಪದೇಶ ಕಂಡ 16:6ರಲ್ಲಿ ದೇವ್ರು ಏನ್ ಹೇಳಿರ್ತಾರೆ ವಚನ, ನೀವು ಎಲ್ಲೇ ಇರ್ಲಿ ಈ 3 ಹಬ್ಬಕ್ಕೆ ನನ್ನ ಯೆರೂಸಲೇಮ್ ದೇವಾಲಯಕ್ಕೆ ನೀವು ಬರಬೇಕು ಅಂತ ಹೇಳಿರ್ತಾರೆ. ಈ ಆಲಯಕ್ಕೆ ಏನ್ ಮಾಡ್ತಾರೆ, ಎಲ್ಲರೂ ಬರುವಂತರಾಗಿರ್ತಾರೆ. ಈ ಆಲಯವನ್ನ ನಾವೊಂದ್ಸತಿ ವೀಕ್ಷಣೆ ಮಾಡುವಂತನಾಗೋಣ. ಇದನ್ನ ಸೊಲೊಮೋನನು ಏನ್ ಮಾಡ್ತಾನೆ, ದೇವರಿಗೆ ಹೆಸರ ಕಟ್ಟಿಸುವಂತ ಒಂದು ಆಲಯವಾಗಿರುತ್ತೆ. ಈ ಆಲಯ ಏನಾಗುತ್ತೆ, ನಾಶವಾದ ನಂತರ ಜಬುದೇರನ ಎಂಬ ನಾಯಕತ್ವದಲ್ಲಿ ಮತ್ತೆ ಅದೇನಾಗುತ್ತೆ, ಪುನಃ ನಿರ್ಮಾಣವಾಗುತ್ತೆ. ಪುನಃ ನಿರ್ಮಾಣವಾದ ನಂತರ ಯೆಹೂದ್ಯರ ರಾಜನ ಕೈಗೆ ಈ ಪ್ರಾಜೆಕ್ಟ್ ಬರುತ್ತೆ. ಏನಕ್ಕೆ ಈ ಪ್ರಾಜೆಕ್ಟ್ ಹೆರೋದನ ರಾಜನಿಗೆ ಬರುತ್ತಂದ್ರೆ, ಈ ಹೆರೋದನು
ಇದರ ಪ್ರಳಯಾಂಗವನ್ನ ಹೊರಾಂಗಣವನ್ನ ಏನು ಮಾಡಬೇಕು, ಪ್ರಾಂಗಣವನ್ನ ಸ್ವಲ್ಪ ಚಿಕ್ಕದಾಗಿರೋದರಿಂದ ಅದನ್ನ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತೇಳಿ ಈ ಪ್ರಾಜೆಕ್ಟ್ ಬರುತ್ತೆ. ಇಷ್ಟಕ್ಕೂ ಈ ರಾಜ ಈ ಪ್ರಾಜೆಕ್ಟ್ ಅನ್ನ ತೆಗೆದುಕೊಳ್ಳಲು ಇಂದಿನ ಉದ್ದೇಶ ಏನಂತ ಕೂಡ ನಿಮಗೆ ನಾನು ವಿವರಣೆಯನ್ನ ಕೊಡ್ತಾ ಇದ್ದೀನಿ ನೋಡಿ. ಈ ಹೆರೋದನು ಯಾರಂದ್ರೆ ಅವರ ತಾಯಿ ಬಂದು ಒಬ್ಬಳು ಯಹೂದ್ಯೆ, ತಂದೆ ಬಂದು ಯೋದೋಮಿನ ಇದಕ್ಕೆ ಸೇರಿದವನು. ಇವರೊಬ್ಬರಿಗೂ ಒಬ್ಬ ಮಗ ಜನಿಸ್ತಾನೆ, ಇವನು ಹೆರೋದ. ಇವನು ಇಸ್ರಾಯೇಲವನಲ್ಲ, ಇವನು ಹೆರೋದನಲ್ಲ, ಯಹೂದ್ಯನಲ್ಲ. ಆದ ಕಾರಣದಿಂದ ಈ ಪ್ರಾಜೆಕ್ಟ್ ಅನ್ನ ತೆಗೆದುಕೊಳ್ತಾನೆ. ಏನಕ್ಕೆ ತೆಗೆದುಕೊಳ್ತಾನೆ ಅಂದ್ರೆ ಜನನ ಬೆಂಬಲವನ್ನ ತೆಗೆದುಕೊಳ್ಳೋದಕ್ಕೆ, ಈ ಯೂದರ ಬೆಂಬಲವನ್ನ ತೆಗೆದುಕೊಳ್ಳಕ್ಕೆ ಏನ್ ಮಾಡ್ತಾನೆ, ಈ ಪ್ರಾಜೆಕ್ಟ್ ಅನ್ನ ಇಟ್ಕೊಂಡು ಸುಮಾರು 46 ವರ್ಷ ಅದನ್ನ ಏನ್ ಮಾಡ್ಕೊಂಡು ಬರ್ತಾನೆ, ಅನೇಕ ಸೌಂದರ್ಯಗಳಿಂದ ಅದನ್ನ ರೂಪಿಸ್ಕೊಂಡು ಬರುವಂತನಾಗಿದ್ದಾನೆ ದೇವರ ಮಕ್ಕಳೇ. ಇದನ್ನೆಲ್ಲ ರೂಪಿಸ್ಕೊಂಡು ಬರ್ತಾನೆ. ಅದರ 46 ಪ್ಲಸ್ 37 83 ವರ್ಷ ಯೇಸು ಹುಟ್ಟಕ್ಕಿಂತ ಮೊದಲು ಅದೇನಾಗಿರುತ್ತೆ, ಸ್ಟಾರ್ಟ್ ಆಗಿದ್ದ ಪ್ರಾಜೆಕ್ಟ್. ಯೇಸು ಸ್ವಾಮಿ ಸತ್ತ ನಂತರನೂ ಅದೇನಾಗಿರುತ್ತೆ, ಆ ಪ್ರಾಜೆಕ್ಟ್ ಕಂಟಿನ್ಯೂ ಆಗಿ ಸುಮಾರು 83 ವರ್ಷ ಈ ಪ್ರಾಜೆಕ್ಟ್ ಏನಾಗುತ್ತೆ, ವಿಸ್ತಾರವಾಗಿ ನಡೆಯುವಂತದ್ದಾಗಿದೆ ದೇವರ ಮಕ್ಕಳೇ. ಈ 46ನೇ ವರ್ಷದಲ್ಲಿ ಈ ಪಸ್ಕ ಹಬ್ಬ ಬಂದಿರುತ್ತೆ. ಯೇಸು ಸ್ವಾಮಿಗೆ ಸುಮಾರು 31 ವಯಸ್ಸು. ಆಗ ತಾನೇ ಯೇಸು ಕ್ರಿಸ್ತನು ಸುವಾರ್ತೆಗೆ, ಆಗ ತಾನೇ ಸುವಾರ್ಥ ಪ್ರಾರಂಭ ದಿನಗಳು. ಈ ಪಸ್ಕ ಹಬ್ಬ ಏನಾಗಿರುತ್ತೆ ಬರೋದರಿಂದ ಏನ್ ಮಾಡ್ತಾರೆ, ಯೆರೂಸಲೇಮಿಗೆ ಯೇಸು ಅಲ್ಲಿಗೆ ಹೋದನು. ಅಲ್ಲಿ ದೇವಾಲಯದೊಳಗೆ ದನ ಕುರಿಗಳು ಪಾರಿವಾಳ ಮಾರುವವರು ಕೂತಿರುವ ಚೀನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ ದನಗಳ ಸಹಿತ ಎಲ್ಲವನ್ನು ದೇವಾಲಯದ ಹೊರಕ್ಕೆ ಅಟ್ಟಿ ಚೀನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ ಇವುಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿರಿ. ಈ ಆಲಯ ವಿಸ್ತಾರವನ್ನ ನೋಡಿದ್ರೆ ನಾವು ಏನಕ್ಕೋಸ್ಕರ ಈ ಹೆರೋದು ಈ ಆಲಯವನ್ನ ಕಟ್ಟಲು ಇಷ್ಟ ಬಿದ್ದನು ಅನ್ನೋ ಒಂದು ಸಂದರ್ಭವನ್ನ ನೋಡಿದ್ವಿ. ದೇವರ ಮಕ್ಕಳೇ, ಈ ಆಲಯ ಇಷ್ಟು ಯಾಕೆ ಚಿಕ್ಕದಾಗಿತ್ತು, ಈ ಆಲಯ ಹೆಂಗಿತ್ತು, ಅದರ ಬಗ್ಗೆ ಒಂದು ವಿವರಣೆಯನ್ನ ನಿಮ್ಗೆ ಕೊಡ್ತೀನಿ ನೋಡಿ. ಮೊದಲನೇದಾಗಿ ಈ ಆಲಯ 3 ಆವರಣಗಳಿರುತ್ತೆ. ಮೊದಲನೇ ಆವರಣ ಯಾವ್ದಂದ್ರೆ ಅತ್ಯಂತ ಪರಿಶುದ್ಧ ಸ್ಥಳ, ಹೋಲಿ ಆಫ್ ಹೋಲಿನೆಸ್ ಅಂತಾರೆ ಅದನ್ನ. ಈ ಸ್ಥಳದಲ್ಲಿ ಮಹಾಯಾಜಕರು, ಯಾಜಕರು, ಆಗಾಗ ರಾಜರು ಕೂಡ ಏನ್ ಮಾಡ್ತಾರೆ, ಅಲ್ಲಿಗೆ ಬಂದು ಹೋಗುವಂತರಾಗ್ತಾರೆ. ಎರಡನೆಯ ಪ್ರಣಾಂಗ ಆವರಣ ಯಾವ್ದಂದ್ರೆ ಅದಾದ ನಂತರ ಪರಿಶುದ್ಧ ಹೋಲಿ ಪ್ಲೇಸ್. ಅಲ್ಲಿ ಯಾಜಕರು, ಯಹೂದ್ಯರು, ಯೇಸು ಕ್ರಿಸ್ತನನ್ನು ನಂಬಿರೋ ಎಲ್ಲ ಜನರು. ಅದರ ಆಚೆ, ಅದರ ನಂತರ ಪ್ರಣಾಂಗ ಯಾವ್ದಂದ್ರೆ ಔಟ್ಸೈಡ್ ಕೋರ್ಟ್ ಅಂತಾರೆ. ಅದನ್ನ ಕೋರ್ಟ್ ಆಫ್ ಫಾರಿನ್ ಅಂತಾರೆ. ಹಂಗಂದ್ರೆ ಅನ್ಯ ಜನರು ಎಲ್ಲ ಸೇರಿ, ಸ್ತ್ರೀಯರು ಎಲ್ಲ ಸೇರಿ ಅಲ್ಲಿ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನನ್ನ, ಯೆಹೋವನನ್ನ ಆರಾಧನೆ ಮಾಡುವಂತ ಜಾಗವಾಗಿರುತ್ತೆ. ಈ 3 ಜಾಗವನ್ನ ಏನ್ ಮಾಡ್ತಾನೆ, ವಿಸ್ತಾರವನ್ನ ಮಾಡಲು, ಅದನ್ನು ಸುಂದರವಾಗಿ ನಿರ್ಮಿಸಲು, ಇಡೀ ದೇಶದಲ್ಲೇ ಎಲ್ಲೂ ಇಲ್ಲದ ಒಂದು ವೈಭೋಗ ಮಾಡಲು ಈ ಹೆರೋದನು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಇಲ್ಲಿ ಇಷ್ಟಕ್ಕೂ ಈ ದನ ಕುರಿಗಳು ಎಲ್ಲಿ ಕಟ್ಟಾಕಿದ್ರೆ ಅಂದ್ರೆ, ನಾನು ಹೇಳಿದಂಗೆ ಔಟ್ ಕೋರ್ಟ್ ಅಂದ್ರೆ ಹೊರಾಂಗಣ ಆವರಣದಲ್ಲಿ ಈ ದನ ಕುರಿಗಳು ಮತ್ತು ಈ ಹಣದ ವ್ಯವಹಾರವು ಏನಾಗ್ತದೆ, ನಡೀತದೆ. ಇಷ್ಟಿಗೂ ಈ ದನ ಕುರಿಗಳು ಏನ ಕಟ್ಟಾಕಿದ್ರು, ಇಷ್ಟಿಗೂ ಈ ಹಣಕಾಸಿನ ವ್ಯವಹಾರ ಏನಾಗಬೇಕಾಗಿತ್ತು ಅದರ ಬಗ್ಗೆ ಒಂದು ವಿವರಣೆ ನೋಡುವುದಾದ್ರೆ ದೇವರ ಮಕ್ಕಳೇ, ಇವಾಗ ನಾನು ಹೇಳಿದಂಗೆ ಅನೇಕ ಪ್ರಾಂತ್ಯಗಳಲ್ಲಿ ಏನಾಗಿದ್ರು, ಈ ಅನೇಕ ದೇಶಗಳಿಗೆ ಹೋಗಿ ಈ ಯಹೂದ್ಯರು ಏನಾಗಿದ್ರು ಸೇರ್ಕೊಂಡಿದ್ರು. ಅವರು ಈ ಪಸ್ಕ ಹಬ್ಬಕ್ಕೆ ಬರಬೇಕು. ಈ ಪಸ್ಕ ಹಬ್ಬಕ್ಕೆ ಬರಬೇಕಾದ್ರೆ ನೀವು ಅಲ್ಲಿಂದ ಯಾತ್ರೆ ಮಾಡಿಕೊಂಡು ನಿಮ್ಮ ದನ ಕುರಿಗಳನ್ನ ನೀವು ತರ ಒಳಗೆ ಅದೇನಾಗಿರುತ್ತೆ, ಆಹಾರ ಇಲ್ಲದೆ ಅದೇನಾಗಿರುತ್ತೆ, ಅದು ಬಲಿಪೀಠಕ್ಕೆ ಯೋಗ್ಯವಾಗದ ಒಂದು ಬಲಿ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ತರಕ್ ಹೋಗ್ಬೇಡ್ರಿ, ನೀವು ಹಣವನ್ನ ಇಲ್ಲಿ ತೆಗೆದುಕೊಂಡು ಬಂದು ಏನು ಮಾಡಿದ್ರೆ, ನೀವು ಹಣವನ್ನು ಇಲ್ಲಿ ಕೊಟ್ಟು ನೀವೇನು ಮಾಡಬಹುದು, ದನ ಕುರಿಗಳನ್ನ, ಪಾರಿವಾಳಗಳನ್ನ ನೀವೇನು ಮಾಡಬಹುದು, ತೆಗೆದುಕೊಂಡು ಯೇಸುವಿಗೆ ಏನ್ ಮಾಡಬಹುದು, ನೀವು ಯಜ್ಞವನ್ನ ಸಮರ್ಪಿಸಬಹುದು ದೇವರಿಗೆ ಅಂತೇಳಿ. ಇದು ಅವರ ಕಾನ್ಸೆಪ್ಟ್. ಇಷ್ಟಿಗೂ ಈ ಹಣಕಾಸಿನ ವ್ಯವಹಾರ, ಇಷ್ಟಿಗೂ ಆ ಕೊಠಡಿಗಳು ಯಾರ್ದಾಗಿತ್ತು ಅಂದ್ರೆ ಈ ಹೋಲಿ ಲ್ಯಾಂಡ್ ಯಾಜಕರು ಮತ್ತು ಇವ್ರು ಇರ್ತಾರಲ್ಲ ಮಹಾಯಾಜಕರು, ಅವ್ರದ್ದು ಇವೆಲ್ಲ ಏನಾಗಿತ್ತು, ಸ್ಟಾಲ್ ಆಗಿತ್ತು. ಇದು ಅವರೆಲ್ಲ ಬಿಸ್ನೆಸ್ ಮಾಡುವಂತ ಜಾಗ ಆಗಿತ್ತು.
ಎಕ್ಸ್ಚೇಂಜ್ ಆಫ್ ಮನಿ. ನೀವು ಈಜಿಪ್ಟ್ ಇಂದ ಹಣ ತಂದಿರ್ರಿ, ರೋಮ್ ನಿಂದ ಹಣ ತಂದಿರ್ರಿ, ಗ್ರೀಕ್ ಇಂದ ಹಣ ತಂದಿರ್ರಿ, ಆದ್ರೆ ನೀವು ಇಲ್ಲಿ ನಮ್ಮ ಹಣವನ್ನ ಕೊಟ್ಟು ಯೆರೂಸಲೇಮಿನ ಹಣವನ್ನ ನೀವು ತೆಗೆದುಕೊಂಡು ಏನ್ ಮಾಡಬೇಕು, ಉಂಡಿಗೆಗೆ ಹಾಕಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಇಷ್ಟು ಬಿಸ್ನೆಸ್ ವ್ಯವಹಾರ ನಡೆದಿತ್ತು. ಇಷ್ಟಕ್ಕೂ ದೇವಾಲಯ ಅಂದ್ರೆ ಏನು, ವಾಟ್ ಈಸ್ ಚರ್ಚ್ ಅಂತ ನಾವು ನೋಡುವುದಾದ್ರೆ ದೇವರ ಮಕ್ಕಳೇ, ಈ ಸೊಲೊಮೋನನು ಇಷ್ಟಕ್ಕೂ ಈ ಆಲಯವನ್ನ ಏನು ಕಟ್ಟಿರ್ತಾನೆ, ಆತನು ಕಟ್ಟುವ ಸಂದರ್ಭದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಎಂತ ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ, ದೇವರೇ ಈ ಸ್ಥಳದಲ್ಲಿ ಸ್ವಾಮಿ ಯಾರು ಬಂದು ಪ್ರಾರ್ಥನೆ ಮಾಡ್ತಾರೋ, ಬಡವರು ಅನ್ಯ ಜನರು ಯಾರು ಬಂದು ಪ್ರಾರ್ಥನೆ ಮಾಡಿದ್ರು ಅವರಿಗೆ ನೀನು ಬಿಡುಗಡೆ ಕೊಡಬೇಕು, ನಿನ್ನ ಪ್ರಸನ್ನತೆ ಅದರ ಮೇಲೆ ಇರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಈ ಆಲಯವನ್ನ ಕಟ್ಟಿದ ಈ ಸೊಲೊಮೋನನು ಇವತ್ತು ಈ ಆಲಯದಲ್ಲಿ ಏನ್ ತುಂಬಿದೆ, ದನ ಕುರಿ ಏನಾಗಿದೆ ತುಂಬಿರುತ್ತೆ ದೇವರ ಮಕ್ಕಳೇ. ಅದನ್ನ ನೋಡಿ ಯೇಸು ಇವತ್ತು ಕೋಪ ಬರುತ್ತೆ. ಪರ್ಪಸ್ ಆಫ್ ಚರ್ಚ್ ಅನ್ನೋದು ಏನಂದ್ರೆ, ನಾವು ಪ್ರಾರ್ಥನೆ ಮಾಡಕ್ಕೆ ಏನು ಪ್ರಾರ್ಥನೆ ಮಾಡಬೇಕು, ದೇವರೇ ನಾನು ಪಾಪಿ. ಇವತ್ತು ನಮ್ಮ ಹಿಂದಿನ ಒಂದು ವಿಡಿಯೋದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಸುಂಕದವನು ಮತ್ತು ಪರಿಸಾಯನ ಬಗ್ಗೆ. ಸುಂಕದವನು ಎಲ್ಲಿಗೆ ಹೋಗ್ತಾನೆ, ಆಚೆ ನಿಂತ್ಕೊಂಡು ಪ್ರಾರ್ಥನೆ, ಅದೇ ಪರಿಸಾಯನಲ್ಲಿ ದೇವಾಲಯದ ಒಳಗೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಅದು ಅವನ ಜಾಗ, ಅದು ಅವನ ಕೌಂಟರ್ ಆಗಿರುತ್ತೆ, ಅದೊಂದು ಆವರಣ ಅವನಿಗಾಗಿರುತ್ತೆ. ಆದ್ರೆ ಆ ಜಾಗದಲ್ಲಿ ಈ ಸುಂಕದವನು ಹೋಗಲ್ಲ. ಇದು ಇದರ ವ್ಯತ್ಯಾಸ. ನಾನು ಹೇಳಿದಲ್ಲ, 3 ಟೈಪ್ಸ್ ಆಫ್ ಕೋರ್ಟ್ಸ್, ಆವರಣಗಳು 3 ತರ ವಿಧವಾಗಿರುತ್ತೆ ದೇವರ ಮಕ್ಕಳೇ. ಆದ್ರೆ ಈ ಸುಂಕದವನು ಆ ಜಾಗಕ್ಕೆ ಹೋಗದಿರ ಎದೆಯನ್ನ ಬಡಿದುಕೊಂಡು ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡುವ ಒಂದು ಸಂದರ್ಭವನ್ನ ನಾನು ನಿಮಗೆ ವಿವರಣೆ ಮಾಡಿದ್ದೆ ದೇವರ ಮಕ್ಕಳೇ. ಅದೇ ತರ ಇವತ್ತು ಜನಸಾಮಾನ್ಯರು ಎಲ್ಲರೂ ಬಂದು ಅನ್ಯ ಜನರು ಈ ಯೇಸು ಕ್ರಿಸ್ತನ ಅರಿತುಕೊಳ್ಳುವಂತ ಜಾಗದಲ್ಲಿ, ಮೊಣಕಾಲೂರುವಂತ ಜಾಗದಲ್ಲಿ, ಪ್ರಾರ್ಥನೆ ಮಾಡುವಂತ ಜಾಗದಲ್ಲಿ, ಕಣ್ಣೀರ್ ಹಾಕಿ ತನ್ನ ಪಾಪಗಳನ್ನು ಅರಕೆ ಮಾಡುವ ಜಾಗದಲ್ಲಿ ಇವತ್ತೇನಾಗಿದೆ, ದನ ಕುರಿಗಳೆಲ್ಲ ಏನಾಗಿದೆ ಬಂದು ಸೇರಿ ಜನರು ಪ್ರಾರ್ಥನೆ ಮಾಡಲು ಜಾಗವಿಲ್ಲದೆ ಆಗಿದೆ ದೇವರ ಮಕ್ಕಳೇ. ಅದಕ್ಕೆ ದೇವರು ನಾವು ನೋಡುವುದಾದ್ರೆ, ಪ್ರವಾದಿ ಎಲಿ ಪ್ರವಾದಿಯಾದ ಅವ್ರ ಮಕ್ಕಳು ಏನ್ ಮಾಡ್ತಾ ಇದಾರೆ, ಆಲಯದಲ್ಲಿ ಬಲಿ ಅರ್ಪಿಸೋದಕ್ಕಿಂತ ಮೊದಲು, ಅದು ಸುಡೋಕ್ಕಿಂತ ಮೊದಲೇ ಹಸಿ ಮಾಂಸವನ್ನು ಎತ್ಕೊಂಡು ಹೋಗ್ತಾರೆ. ಅನೇಕ ಜನರು ಏನ್ ಮಾಡ್ತಾರೆ, ಆ ಆಲಯಕ್ಕೆ ಬರಕ್ಕೆ ಏನಾಗ್ತಾರೆ, ಬೇಜಾರು ಪಡುವಂತ ಒಂದು ಸನ್ನಿವೇಶವನ್ನ ನಾವು ನೋಡ್ತೀವಿ ದೇವರ ಮಕ್ಕಳೇ. ಇವತ್ತು ಅನೇಕ ಯಾಜಕರು, ಅನೇಕ ಬೋಧಕರು ಇವತ್ತು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಿನ್ನ ಹತ್ರ ಜೋಬಲ್ಲಿರುವ ಒಂದು 500 ರೂಪಾಯಿಯನ್ನ ನನ್ನ ಜೋಬಿಗೆ ಯಾವ ತರ ತೆಗೆದುಕೊಡ್ಬೇಕು ಅನ್ನೋ ಒಂದು ಇದ್ರಲ್ಲಿದ್ದಾರೆ. ನಾವು ಮಲಾಖಿ ಗ್ರಂಥ ಪೂರ್ತಿಯಾಗಿ ನೋಡಿದ್ರೆ ದೇವ್ರು ಹೇಳ್ತಾರೆ, ನನ್ನ ಆಲಯವನ್ನು ಮುಚ್ಚಿಬಿಡಿ. ಅಷ್ಟು ದೇವ್ರಿಗೆ ಏನಾಗುತ್ತೆ, ಬೇಜಾರಾಗುತ್ತೆ. ಇವತ್ತು ಅನೇಕ ಆಲಯಗಳಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಸುವಾರ್ತೆಯನ್ನ ಹೇಳ್ತಲ್ಲ, ಯೇಸು ಕ್ರಿಸ್ತನ ಬಗ್ಗೆ ಹೇಳೋದು ಬಿಟ್ಟು ಇವತ್ತು ದಶಂಭಾಗಗಳು, ನಿನ್ನ ಹತ್ರ ಇರೋ ಹಣವನ್ನ ತೆಗೆದುಕೊಂಡು ಆಲಯವನ್ನ ಹೇಗೆ ಉದ್ಧಾರ ಮಾಡಬೇಕನ್ನೋದು, ನೀವು ಆಲಯಕ್ಕೆ ಕೊಟ್ರೆ ದೇವ್ರು ನಿಮ್ಮ ಮನೆಯನ್ನ ಬಿಲ್ಡಿಂಗ್ ಮಾಡ್ಕೊಡ್ತಾನೆ ಅಂತ ಹೊರತು, ನಿಮ್ಮಲ್ಲಿರೋ ದುಡ್ಡನ್ನ ಹೇಗೆ ಕಿತ್ಕೊಬೇಕು ಅಂತ ನೋಡ್ತಾ ಇದಾರೆ ಹೊರತು, ನಿನ್ನ ಪಾಪ ಪರಿಹಾರದ ಬಗ್ಗೆ ಯಾರು ಬೋಧನೆ ಮಾಡ್ತಾರೆ ದೇವರ ಮಕ್ಕಳೇ. ಇವತ್ತು ಈ ಬೋಧನೆ, ಈ ಒಂದು ಇದು ಕಡಿಮೆ ಆಗಿರೋದ್ರಿಂದ ಅನೇಕ ದೇವಾಲಯಗಳು ಏನಾಗಿದೆ, ಇವತ್ತು ಕುರಿ ದನ ಹಸುಗಳಿಂದ ತುಂಬಿ ಇವತ್ತು ಆಲಯ ಅನ್ನೋದು ವ್ಯಾಪಾರದ ಸ್ಥಳವಾಗಿದೆ ದೇವರ ಮಕ್ಕಳೇ. ಇವತ್ತು ಅನೇಕ ಪರಿಸ್ಥಿತಿ ಹಂಗಿರುತ್ತೆ. ಆಗ 2000 ವರ್ಷಗಳ ಹಿಂದೆ ಹೇಗಿತ್ತೋ ಆಲಯ, ಅದೇ ರೀತಿ ಇವತ್ತು ಕೂಡ ಆಲಯಗಳಿದೆ. ಆದ್ರೆ ಯೇಸು ಸ್ವಾಮಿಗೆ ಇಲ್ಲಿ ನೋಡುವುದಾದ್ರೆ ಒಂದು ವಚನ ಇದೆ, ಇವುಗಳಿಂದ ತೆಗೆದುಕೊಂಡು ತನ್ನ ತಂದೆಯ ಮನೆ ಸಂತೆ ಮಾಡಬೇಡಿರಿ ಎಂದು ಹೇಳಿ, ಆಗ ನಿನ್ನ ಆಲಯ ಅಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರಿಗೆ ನೆನಪಾಗಿದೆ. ಇಲ್ಲಿ ಏನಂತೆ, ಆಲೆ ಮೇಲೆ ಇರುವ ಅಭಿಮಾನ ದೇವರಿಗೆ ಬೆಂಕಿಯಂತೆ ಸುಡಲ್ಪಟ್ಟಿದ್ದು ವಚನ ಶಿಷ್ಯರಿಗೆ ಏನಾಯ್ತಂತೆ, ನೆನಪಾಯ್ತಂತೆ. ಶಿಷ್ಯರು ಹೋಗಿ ಏನು ಯೇಸು ಸ್ವಾಮಿ ಚಾಟಿಯನ್ನು ತೆಗೆದುಕೊಂಡು ಹಸುಗಳನ್ನ ಇದನ್ನ ಎಲ್ಲ ಒಡವಿ ತಳ್ಳಾಗ್ತದಾನೆ ಅಂತ. ದೇವ್ರ ಮಕ್ಕಳ ಒಂದು ಯೋಚನೆ ಮಾಡ್ರಿ, 1000 ಜನ ಕೂಡುವ, ಲಕ್ಷಾಂತರ ಜನರು ಕೂಡಿರುವಂತ ಸಂದರ್ಭ, ಹಬ್ಬದ ವಾತಾವರಣ, ಅಂತ ಒಂದು ವಾತಾವರಣದಲ್ಲಿ ಒಬ್ಬ ಮನುಷ್ಯ ಇದನ್ನೆಲ್ಲ ಎತ್ಕೊಂಡು ಹೊಡಿತಾ ಇರುವ ಸಂದರ್ಭವನ್ನ ನೋಡ್ರಿ. ಇವತ್ತು ಒಂದು ಫಂಕ್ಷನ್ ಅಲ್ಲಿ, ಒಂದು ಆಲಯದಲ್ಲಿ ಏನೋ ಒಂದು ನಡೆಯುವಾಗ ಯಾರೋ ಒಂದು ಮನುಷ್ಯ ಅದನ್ನ ವಿರೋಧವಾಗಿ ಮಾತಾಡಿದ್ರೆ ಆ ಮನುಷ್ಯನ ಏನಂತೀರಿ ಎಲ್ರು? ಈ ತರ ನೀವು ಮಾಡ್ತಾ ಇರೋದು ತಪ್ಪು, ನಿಮ್ಮ ಬೋಧನೆ ಒಂದು ತಪ್ಪು ಅಂತ ಹೇಳಿದಾಗ ಎಲ್ರು ಏನ್ ಹೇಳ್ತಾರೆ, ಇವನಲ್ಲಿ ದುರಾತ್ಮ ಸೇರಿದೆ, ಇವನು ತಪ್ಪು ಬೋಧನೆ ಮಾಡ್ತಾ ಇದ್ದಾನೆ. ಇಲ್ಲಿ ಲಕ್ಷಾಂತರ ಜನರು ಬಲಿ ಅರ್ಪಿಸುವಾಗ ಬಂದಾಗ ಯೇಸು ಸ್ವಾಮಿ ಏನು ಮಾಡ್ತಾ ಇದಾರೆ, ಚಾಟಿಯನ್ನು ಹಿಡಿದುಕೊಂಡು ದನ ಕುರಿಗಳನ್ನ ಏನು ಮಾಡ್ತಾ ಇದಾರೆ, ಓಡ್ದು ಹಾಕ್ತಾ ಇದಾರೆ.
ತಳ್ತಾ ಇದ್ದಾರೆ. ಆಗ ಶಿಷ್ಯರು ಏನ್ ಹೇಳ್ತಾ ಇದಾರೆ, ನಿನ್ನ ಆಲಯ ಅಭಿಮಾನವು ಬೆಂಕಿಗಿಂತ ನನ್ನನ್ನು ದಹಿಸುತ್ತದೆ ಎಂದ ಬರೆದ ಮಾತು ಶಿಷ್ಯರಿಗೆ ನೆನಪು ಬಂತು. ಇದು ಎಲ್ಲಿ ಬರೆದಿದೆ ಅಂದ್ರೆ ಕೀರ್ತನೆ 69:9 ನೋಡೋದಾದ್ರೆ, ನಿನ್ನ ಅಭಿಮಾನವು ನನ್ನೇನಂತೆ ಆಲಯ ಅಭಿಮಾನ ನನ್ನ ದಹಿಸುವಂತದೆ. ಒಂದು ದಹಿಸುವುದಂದ್ರೆ ಏನು? ಒಂದು ಮನುಷ್ಯನ ಮೇಲೆ ತಾನೇ ಪೆಟ್ರೋಲ್ ಹಾಕೊಂಡು ಅಣಿಸ್ಕೊಳ್ಳುವಾಗ ದಹಿಯುತ್ತಲ್ಲ, ಬೆಂಕಿ ಸುಡಲ್ಪಡುತ್ತಲ್ಲ, ಆ ತರ ದೇವರ ಮಕ್ಕಳೇ, ಇದನ್ನು ನಿಮ್ಗೆ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ಬೇಕಂದ್ರೆ, ಇವಾಗ ನಮ್ಮ ತಂದೆ ಇರ್ತಾರೆ, ನಮ್ಮ ತಂದೆಯಾದ ನಮ್ಮ ತಂದೆಗೆ ಒಂದು ಮನೆ ಇರುತ್ತೆ. ನಮ್ಮ ತಂದೆಯ ಮನೆ ಮೇಲೆ ಯಾರೋ ಒಬ್ಬನ ಬಂದು ಒಂದು ಕಲ್ಲಾಕ್ದಾಗ ಮಗನಾದ ನಾನು ಏನ್ ಮಾಡ್ಬೇಕು? ಪ್ರಶ್ನೆ ಮಾಡ್ಬೇಕಾಗಿರುತ್ತೆ, ಯಾಕಪ್ಪ ಇದು ಕಲ್ಲಾಗ್ತಾ ಇದೆಯಾ ಅಂತ. ಅದೇ ನಾನು ಕಲ್ಲು ಆಗ್ದಿರೋನ ಹತ್ರ ಸುಮ್ಮನೆ ಮೌನವಾಗಿದ್ದಾಗ ತಂದೆ ಬಂದು ಏನ್ ಕೇಳ್ತಾನೆ ಹೇಳಿ? ನೀನು ನನ್ನ ಮಗನೇನಾ? ಕೇಳ್ತಾರ ಇಲ್ಲ? ಅದೇ ರೀತಿ ಇವತ್ತು ಯೇಸು ಸ್ವಾಮಿ ಅದನ್ನ ರಿಯಾಕ್ಟ್ ಮಾಡಿದ್ದಾರೆ. ದೇವರ ಮಕ್ಕಳೇ, ಇವತ್ತು ಎಷ್ಟು ಜನ ಆಲಯಗಳಲ್ಲಿ ಅವ್ರ ಪಾಡಗ ಅವರು ಬಿಸ್ನೆಸ್ ಮಾಡೋದು, ಅವ್ರ ಪಾಡಗ ಅವರು ಹಣವನ್ನು ತೆಗೆದುಕೊಂಡು ಅವ್ರ ಪಾಡಗ ಅವರು ಸುಳ್ಳು ಬೋಧನೆಗಳು ಹೇಳ್ಕೊಂಡವಾಗ ಎಷ್ಟು ಜನ ವಿಶ್ವಾಸಿಗಳು ಮಾತಾಡ್ತಾ ಇದೀರಾ? ಯಾರು ಮಾತಾಡ್ತಾರೆ? ಯಾಕಂದ್ರೆ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಿದ್ರೆ. ಇವಾಗ ನೀನು ಯೇಸು ಕ್ರಿಸ್ತನ ಮಗನ ಅಲ್ಲ? ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇದನ್ನ ಮಾತಾಡಬೇಕು. ಯಾಕ ಮಾತಾಡಿಲ್ಲ ಅಂದ್ರೆ, ಇದಕ್ಕೆ ನಿನಗೆ ಸಂಬಂಧ ಇಲ್ಲ ಅಂದ್ರೆ ನೀನು ತಂದೆ ಯೇಸು ಕ್ರಿಸ್ತರಾದ ತಂದೆಯ ಮಗನೇ ಅಲ್ಲ. ಈ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಮಕ್ಕಳೇ. ಇವತ್ತು ಯೇಸು ಸ್ವಾಮಿ ಅದೇ ರೀತಿ ಏನ್ ಮಾಡ್ತರು? ಅದನ್ನ ಕಿಡಿಬಿ ಹಾಕಿದ್ರು, ಅದನ್ನ ತಳ್ಳಿದ್ರು. ಮನುಷ್ಯರು ಬಂದು ಕುತ್ಕೊಂಡು ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡುವಂತ ಜಾಗದಲ್ಲಿ ಇವತ್ತೇನಾಗಿದೆ? ದನ ಕುರಿಗಳು ವ್ಯಾಪಾರ ಬಿಸ್ನೆಸ್ ಮಾಡುವಂತಾಗಿದೆ. ಇವತ್ತು ಚರ್ಚ್ಗಳಲ್ಲಿ ನೋಡ್ಬೇಕು ನೀವು, ಚರ್ಚ್ ಕಟ್ಟಿರ್ತಾರೆ, ಚರ್ಚ್ ಆನಿವರ್ಸರಿ ಮಾಡ್ರಿ ಅಂದ್ರೆ ಅವರ ಒಂದು ಮದುವೆ ಕಾರ್ಯಕ್ರಮವನ್ನು ಇಟ್ಕೊಂಡು ಪಾಸ್ಟ್ರಮ್ಮ ಅವರು 25-30 ವರ್ಷಗಳ ಮದುವೆದ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಂತ ಇರ್ತಾರೆ. ಇದು ಎಂತ ಒಂದು ಇದು, ನೀವೇ ಯೋಚನೆ ಮಾಡಿ. ಈ ವ್ಯಾಪಾರ ನೀವು ಇದು ನೋಡುವುದಾದ್ರೆ, ಈ ದನ ಕುರಿಗಳನ್ನ ದೂರದಿಂದ ಬರೋರಿಗೆ ಇದನ್ನ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಒಂದು ಕೋಣದಲ್ಲಿ ನೋಡಿದ್ರೆ ಇದು ಸರಿಯಾದ ಬಿಸ್ನೆಸ್. ಒಳ್ಳೆಯ ಬಿಸಿನೆಸ್ ಅಲ್ಲಿ ಏನಿದು ಕೆಟ್ಟ ಉದ್ದೇಶಗಳು, ಒಳ್ಳೆಯ ವ್ಯಾಪಾರದಲ್ಲಿ ಕೆಟ್ಟ ಒಂದು ಉದ್ದೇಶಗಳಿವೆಲ್ಲ. ಏನಂದ್ರೆ ಇವತ್ತು ಜನ ನಾವೇನು ಮಾಡ್ತೀರಿ ಅನ್ಕೊಳೋದು, ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ. ದೇವಾಲಯನ್ನ ಏನ್ ಮಾಡ್ತಾರೆ? ಬರ್ತ್ಡೇ ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ. ಮದುವೆ ಪಾಸ್ಟದ ವೆಡ್ಡಿಂಗ್ ಆನಿವರ್ಸರಿ ನೋಡ್ಕೊಂಡಿದ್ದೀರಿ. ಅವ್ರ ರಿಂಗ್ಗಳು ಹಾಕೊಳ್ಳೋದು ನೋಡ್ಕೊಂತ ಇದೀರಿ ಹೊರತು ಇಲ್ಲಿ ದೇವರ ವಾಕ್ಯವನ್ನ, ದೇವರ ಶಿಲುಬೆಯನ್ನ ಯಾರು ಹೇಳ್ತಾ ಇದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಕುರಿಗಳಾಗಿದ್ದೀರಿ. ವಾಕ್ಯದ ಉಪದೇಶಗಳು ಸರಿಯಾಗಿ ಗೊತ್ತಿಲ್ಲ. ಇವತ್ತು ನೋಡಿದ್ರೆ ಬೋಧಕರ ಮಕ್ಕಳು ಏನು ಮಾಡ್ತಾ ಇದಾರೆ? ಅವ್ರಿಗೆ ಇಷ್ಟವಾದ ಒಂದು ಬಿಸ್ನೆಸ್ ಹೊಸ ತಿರುವುಗಳನ್ನ ತೆಗೆದುಕೊಂಡು ಇವತ್ತು ನಾವು ಬಿಸ್ನೆಸ್ ವ್ಯಾಪಾರದ ರೀತಿಯಲ್ಲಿ ಹೋಗ್ತಾ ಇದೀವಿ. ಇದು ವ್ಯಾಪಾರ ಅಲ್ಲ. ಆಲಯ ಅನ್ನೋದು ಒಂದು ವ್ಯಾಪಾರ ಅಲ್ಲ. ಭಾನುವಾರ ಬಂದು ಒಂದು ವ್ಯಾಪಾರದ ರೀತಿ ಆಗಿದೆ. ನಿನ್ನ ಹತ್ರ ಇರೋ ಒಂದು 500 ರೂಪಾಯಿನ ನಾನು ಹೇಗೆ ತೆಗೆದುಕೊಳ್ಳೋದು ಅನ್ನೋ ಒಂದು ಸಂದರ್ಭದಲ್ಲಿ ಇದ್ದಾರೆ ಹೊರತು ಇವತ್ತು ಅನೇಕ ಬೋಧಕರು ಈ ಬೋಧನೆಯನ್ನ ಇದನ್ನ ನಿಲ್ಲಿಸಬೇಕಾಗಿರೋರು ಯಾರು? ಯಾಜಕರಾಗಲಿ ರಾಜನಾಗಲಿ. ರಾಜನಿಗೇನೋ ಜನರ ಬೆಂಬಲ ನನಗ್ ಬೇಕು. ಈ ಯಾಜಕರಾದವ್ರು ನಿಲ್ಲಿಸ್ಬೇಕಲ್ಲ. ಆ ಯಾಜಕರು ಏನ್ ಮಾಡ್ತಾ ಇದಾರೆ? ಅಲ್ಲೇ ಅವರ ಒಂದು ಸ್ಟಾಲ್ಗಳನ್ನ, ಅವರ ಒಂದು ಅಂಗಡಿಗಳನ್ನ ಇಟ್ಕೊಂಡು ಅವರು ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ದೇವರ ಮಕ್ಕಳೇ, ಅದರ ಜವಾಬ್ದಾರಿ ಇವತ್ತು ನಿನ್ನದಾಗಿದೆ. ದೇವರ ಮಕ್ಕಳೇ, ಇವತ್ತು ನಾವು ಮಾಡಬೇಕಾಗಿರೋದು ಏನಂದ್ರೆ, ಅನೇಕ ಸುಳ್ಳು ಬೋಧನೆಗಳನ್ನ, ವ್ಯಾಪಾರ ಜಾಗಗಳನ್ನ, ಪರ್ಪಸ್ ಆಫ್ ಚರ್ಚನ ಕುರಿತು ನಾವು ಮಾತಾಡಬೇಕಾಗಿದೆ. ಆಲಯ ಅನ್ನೋದು ನೀನು ಹೋಗಿ ಕುತ್ಕೊಂಡು ತನ್ನ ಪಾಪಗಳನ್ನ ಅರಕೆ ಮಾಡಿ ದೇವರಿಗೆ ಬಲಿಗಿಂತ ಏನಂತೆ ನಿನ್ನ ಪಾಪಗಳನ್ನ ಅರಕೆ ಮಾಡಿ ನೀನು ನೀತಿವಂತನಾಗಿ ಬರೋದೇ ದೇವರಿಗೆ ಇಷ್ಟವಾಗಿರುತ್ತೆ. ಆಲಯ ಅನ್ನೋದು ಕೇವಲ ಒಂದು ಶೆಡ್ ಆಗಿರುತ್ತೆ ಅಷ್ಟೇ. ದೇವರ ಮಕ್ಕಳೇ, ನಾವೆಲ್ಲ ಅಲ್ಲಿ ಕುಂತು ದೇವರ ವಾಕ್ಯವನ್ನು ಕೇಳುವಂತದ್ದಾಗಿತ್ತೆ ಹೊರತು ಅಲ್ಲಿ ಅದಕ್ಕಿಂತ ವಿಶೇಷವಾದದ್ದೇನಿಲ್ಲ. ಆ ಆಲಯವನ್ನ ಶೃಂಗಾರದಲ್ಲೇ ಅನೇಕ ಚರ್ಚ್ಗಳು ಇವತ್ತು ಏನಾಗಿದೆ, ಇದ್ದೋಗಿದೆ. ಅದನ್ನ ನೋಡಿ ಹೋಗುವ ವಿಶ್ವಾಸಿಗಳು ಅನೇಕ ಮಂದಿ ಅಲ್ಲಿ ಒಂದು ಚೆನ್ನಾಗಿ ಒಂದು ಹಾಡಾಡ್ತಾರೆ, ಅಲ್ಲಿ ಒಂದು ಜಾಗ ಚೆನ್ನಾಗಿದೆ, ಅಲ್ಲಿ AC ಚೆನ್ನಾಗಿದೆ ಅಂತ ಹೋಗೋರೇ ಹೊರತು ದೇವಾಲಯಕ್ಕೆ ಏನು ಹೋಗ್ತಾ ಇದೀವಿ ಅಂತಾನೆ ಅರ್ಧ ಜನ ಗೊತ್ತಿಲ್ಲದಿರೋ ಜನ ಇದ್ದಾರೆ. ದೇವರ ಮಕ್ಕಳು, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅನೇಕರು ಏನಂತೆ ಸ್ವಇಚ್ಛೆಗೋಸ್ಕರ ಏನಂತೆ ದೇವರನ್ನು ನಂಬ್ಕೊತಿದಾರಂತೆ. ತಮ್ಮ ರೋಗಗಳಿಗೋಸ್ಕರ, ತನ್ನ ದುಡ್ಡಿಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ ಚೆನ್ನಾಗಾಗಬೇಕು ಅಂತ ಯೇಸು ಸ್ವಾಮಿ ನಂಬ್ಕೊಂಡ್ರೆ ನೀವು ಖಂಡಿತ ಸ್ವರ್ಗ ರಾಜ್ಯಕ್ಕೆ ಬರಲ್ಲ ವಿಶ್ವಾಸಿಗಳೇ. ತನ್ನ ಪಾಪಗಳನ್ನ ಅರಿಕೆ ಮಾಡೋದಕ್ಕೋಸ್ಕರ ನೀವು ಯೇಸು ಸ್ವಾಮಿ ನಂಬಿದ್ರೆ ಹೊರತು ನೀವು ಬೇರೆ ಈ ಲೋಕದ ಆಸೆಗಳಿಗೋಸ್ಕರ ಯೇಸು ಕ್ರಿಸ್ತನನ್ನ ದಯವಿಟ್ಟು ನಂಬಬೇಡ್ರಿ.
ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ದೇವರ ಮಕ್ಕಳೇ. ಹೀಗೆ ಯೇಸು ಕ್ರಿಸ್ತನ ಆಲಯ ಈ ತರ ಏನಾಗಿತ್ತು, ಅನೇಕ ವ್ಯಾಪಾರಗಳ ಜಾಗವಾಗಿದೆ ದೇವರ ಮಕ್ಕಳೇ. ನೀವು ಅಂತ ವ್ಯಾಪಾರ ಜಾಗಗಳಿಗೆ ನಾನು ಹೋಗ್ತಾ ಇದ್ರೆ ದೇವರ ಮಕ್ಕಳೇ, ನೀವು ನಿಮ್ಮ ಏನು ಯೇಸು ಕ್ರಿಸ್ತನ ತರ ನೀವು ಅದನ್ನ ಸುಳ್ಳು ಅಂತ ಹೇಳಿ ಅನೇಕ ಹಗ್ಗಗಳನ್ನು ತೆಗೆದುಕೊಂಡು ನೀವು ಚಾಟಿ ಮಾಡಿ ಹೊಡೆಯುವಂತರಾಗಿ ದೇವರ ಮಕ್ಕಳೇ. ಇವತ್ತು ಅನೇಕ ಬೋಧಕರೇ ಈ ತರ ವ್ಯಾಪಾರದ ಬಿಸ್ನೆಸ್ ಕಡೆ ಹೋಗ್ತಿದ್ದಾರೆ. ಯೇಸು ಕ್ರಿಸ್ತರ ಸುವಾರ್ತೆ, ಯೇಸು ಕ್ರಿಸ್ತರ ಶಿಲುಬೆ ಕುರಿತು ಯಾವ ಸಭೆಯಲ್ಲಿ ಹೇಳೋದಿಲ್ಲ. ವಾರ ವಾರ ನಿನ್ನ ಜೋಬಲ್ಲಿರೋ ದುಡ್ಡನ್ನು ನನ್ನ ಜೋಬಕ್ಕೆ ಬರ್ಸ್ಕೋಬೇಕು ಅಂತ ಬೇಡ ದಶಭಾಗದ ಕುರಿತು ಮಾತಾಡ್ತಾ ಇರ್ತಾರೋ ಅಲ್ಲಿ ಯೇಸು ಕ್ರಿಸ್ತನು ಇರೋದಿಲ್ಲ. ಅಲ್ಲಿ ನೋ ವೇ, ಅಲ್ಲಿ ಯೇಸು ಸ್ವಾಮಿ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ದೇವರ ಮಕ್ಕಳೇ. ಇವತ್ತು ನಿಮ್ಮ ಆಲಯ ನಿಮ್ಮಿತ ಯಾರು? ಅದಕ್ಕೆ ಯೇಸು ಕ್ರಿಸ್ತನ್ ಹೇಳ್ತಾನೆ, ಆತ್ಮದಲ್ಲೂ ಸತ್ಯದಲ್ಲೂ ನನ್ನನ್ನ ಆರಾಧನೆ ಮಾಡ್ರಿ ಅಂತ. ಸಭೆ ಅನ್ನೋದು ಒಂದು ಅಲ್ಲಿ ಕುತ್ತಿ ದೇವರ ಬಗ್ಗೆ ವಾಕ್ಯದ ಲೇಖನವನ್ನು ತಿಳಿದುಕೊಂಡು ಬರೋದು ಅಷ್ಟೇ ಹೊರತು ಅದು ದೇವಾಲಯ ಅಲ್ಲ ಅಂತ ನಾನು ಹೇಳಲು ಇಚ್ಛೆ ಪಡಿಸ್ತಾ ಇದ್ದೀನಿ. ನೀವೇ ಏನಾಗಿದ್ದೀರಿ? ದೇವಾಲಯವಾಗಿದ್ದೀರಿ. ನಿಮ್ಮನ್ನ ನೀವು ತಿದ್ದುಕೊಳ್ಳಿ. ನೀವು ಹೋಗೋ ಚರ್ಚ್ಗಳು ಒಂದು ವ್ಯಾಪಾರ ಸ್ಥಳವಾಗಿರ್ಬೋದು, ಆದ್ರೆ ನೀವು ಅದನ್ನು ಖಂಡಿಸಿ ಹೇಳಿ ನಾನು ಹೇಳಲು ಇಚ್ಛೆ ಪಡಿಸ್ತಾ ಇದ್ದೀನಿ ದೇವರ ಮಕ್ಕಳೇ. ಈ ಒಂದು ಚಿಕ್ಕ ಒಂದು ವಾಕ್ಯವನ್ನು ಹೇಳಲು ದೇವರು ಕೊಟ್ಟ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತಾ ಇಲ್ಲಿಗೆ ಈ ಸಂದೇಶವನ್ನು ಮುಗಿಸ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್.